ಬ್ರೇಕ್ ನಂತರ ದೀಪಾವಳಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಜಗ್ಗೇಶ್ ಮತ್ತು ಪರಿಮಳ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರ ಜೊತೆ ಮಾತಾಡೋಣ. ಅಂದರೆ ಬಹುಶಃ ಇದು ಫಸ್ಟ್ ವೀಕ್ ಆಫ್ ನವೆಂಬರ್ ಆ ಕಡೆ ಹೇಳಿ ಸರ್. ನವಂಬರ್ ನಮ್ಮ ಕನ್ನಡದ ಹಬ್ಬ, ನಮ್ಮ ಕನ್ನಡದ ಹಬ್ಬದ ತಿಂಗಳದು. ಆ ತಿಂಗಳಲ್ಲಿ ಯಾರೂ ತೊಂದರೆ ಕೊಡೋಷ್ಟು ಇದು ಪ್ರಯತ್ನ ಮಾಡೋದಿಲ್ಲ ಅನ್ನೋ ನಂಬಿಕೆ. ಹಾಗಾಗಿ ಅಲ್ಲೇ ಬರೋಣ ಅಂತ. ಅದ್ರ ಜೊತೆಗೆ ಜಗ್ಗೇಶ್ವರ, ಟೋಟಲ್ ಈ ಸಿನಿಮಾದಲ್ಲಿ ನಿಮಗೆ ಮೆಚ್ಚುಗೆ ಆದಂಥ ಅಂಶಗಳೇನು? ಇಲ್ಲಿ ಕನ್ನಡದಲ್ಲಿ ಮಾಡಬೇಕಾದ್ರೆ ನಿಮಗೆ ಹೇಗೆ ಬರ್ತಾ ಇತ್ತು ಸಿನಿಮಾ? ನಿಮ್ಮ ಕೋ ಸ್ಟಾರ್ಗಳ ಬಗ್ಗೆ, ನಿರ್ದೇಶಕರ ಬಗ್ಗೆ ಏನಾದರೂ ಹೇಳ್ಬೋದು? ಆತ ಸಿದ್ದಿಕ್ಕಿ ಕತೆ ಬರೆದಿರೋ ಶೈಲಿ ಇದೆಯಲ್ಲ, ಆ ಶೈಲಿನೇ ಭಾಳ ಅದ್ಭುತವಾಗಿದ್ದಾವೆ. ಹೇಗೆ ಅಂದರೆ ಒಂದು ನಾಯಕಿ ಮೀಟ್ ಮಾಡದೆ ಪ್ರೀತಿಸುವಂಥ ಅಂಶ ಇದೆಯಲ್ಲ, ಅದು ತುಂಬ ಮೆಜೆಸ್ಟಿಕ್ ಆಗಿರುವಂಥ ಪಾತ್ರ. ಅದು ಅದ್ರ ಜೊತೆಗೆ ಆ ಪಾತ್ರ ಮಾಡೋರಿಗೂ ಕೂಡ ಅಷ್ಟೇ ಸ್ಟ್ರೆಂತ್ ಇರಬೇಕು. ಪಾತ್ರ ಮಾಡೋರಿಗೂ ಅದೇ ಸ್ಟ್ರೆಂತ್ ಇರಬೇಕು. ಅದೆಷ್ಟು ನನ್ನ ಅದೃಷ್ಟ ಅಂದರೆ ಎಲ್ಲ ಆ ಥರದ ಸ್ನೇಹಿತರೆ ನಮ್ಮ ಜೊತೆಗೆ ಸಿಕ್ಕಿ, ಹೀರೋಯಿನ್ಸ್ಗಳು ಇಬ್ಬರು ಭಾಳ ಪೂರಕವಾಗಿ ಸಿಕ್ಕಿದ್ರು. ಆ ತಂದೆ ಪಾತ್ರ ಮಾಡಿದಂಥವ್ರು ಗುರುದತ್ತು, ಅವರು ಭಾಳ ಪೂರಕವಾಗಿ ಮಾಡಿದ್ರು. ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ಕೂಡ ಅಷ್ಟು ನೀಟು. ಲೊಕೇಶನ್ಸ್ಗಳು ಎಷ್ಟು ಚೆನ್ನಾಗಿ ನಮಗೆ ಸಿಕ್ತು ಅಂದರೆ, ಈ ಕಾಲೇಜು ಕ್ಯಾಂಪಸ್ ಹಿಂಗೆ ಇರಬೇಕು ಅಂದರೆ ಯಾರೋ ನೋಡಿ ಆ ಕಾಲೇಜ್ ಚೆನ್ನಾಗಿದೆ ಕೊಡ್ತಾರ ಅಂತ, ನಮ್ಮ ಸ್ನೇಹಿತರು ರೀ, ನಮಗೆ ಕೊಡದೆ ಯಾರು ಕೊಡ್ತಾರೆ? ಹೋಗಿ ಹೇಳಿದ ತಕ್ಷಣ ಪಾಪ ಈಸ್ಟ್ ವೆಸ್ಟು ಸಂಸ್ಥೆಯವರು ಬನ್ನಿ ಅಣ್ಣ ನಿಮಗಿಲ್ದೆ ಇನ್ಯಾರಿಗೆ ಕಾಲೇಜು ಅಂತೇಳಿ 10 ಡೇಸು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅವ್ರ ಮನಸ್ಸೋ ಇಚ್ಛೆ ಅಲ್ಲಿ ವರ್ಕ್ ಮಾಡಲಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ಎಂಟೈರ್ ಕ್ಯಾಂಪಸ್ ನಮಗೆ ಕೊಟ್ಟರು. ಆ ಥರ ಪ್ರತಿಯೊಂದು ನಮ್ಗೆ ಅದೇನೋ ಒಂಥರ ನಾವೇನೋ ಪ್ಲ್ಯಾನ್ ಮಾಡಿ ತೊಗೊಂಡ್ವೇನೋ ಅದನ್ನೋ ಥರ ಅಷ್ಟು ಸುಸೂತ್ರವಾಗಾಯಿತು. ಇದೆಲ್ಲ ಏನಕ್ಕೆ ಅಂದರೆ ನನ್ನ ಒಂದು ಗಟ್ಟಿಯಾದ ನಂಬಿಕೆ, ರಾಯರ ಆಶೀರ್ವಾದ, ಅವರ ಆಶೀರ್ವಾದ. ಎಲ್ಲಿ ಕಾಲಿಟ್ಟು ಅಲ್ಲಿ ಅಷ್ಟು ನೀಟಾಗಿ ಕೆಲಸ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಇದು ಬಿಡುಗಡೆಗೂ ಎಲ್ಲ ಏನು ನೀವು ತಲೆ ಕೆಡಿಸ್ಕೊಳಲ್ವ ಅಂದು ರಾಯರ ಹೆಸರು ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಅವ್ರು ಯಾವ ಸರಿ ಯಾವ ತಪ್ಪು ಅನಿಸುತ್ತೆ ಅವ್ರು ಮಾಡ್ಕೊತಾರೆ ಬಿಡಿ, ಅವರು ಪ್ರೀತಿಸೋದಕ್ಕೆ ಜಾಗ ಮಾಡಿಕೊಡ್ತಾರೆ ನಮ್ಮ ಪ್ರೇಕ್ಷಕರಿಗೆ ಅಂತ. ಹಾಗಾಗಿ ಆ ಥರ ಒಂದು ಗಟ್ಟಿ ಭಾವನೆ ನಮಗೆ ಈ ಚಿತ್ರದಲ್ಲಿ ಬಂತು. ಬ್ಯೂಟಿಫುಲ್ ಸರ್. ಸೊ ಈ ಕಾನ್ಫಿಡೆನ್ಸ್ ಮೂಲಕ ಹೊರಟಿದ್ದೀರಾ, ನಿಜಕ್ಕೂ ಒಳ್ಳೆಯದಾಗುತ್ತೆ ಅಂತ ಅನ್ಕೋತೀನಿ. ಮೇಡಮ್, ತಾವು ಏನಾದರೂ ಹೇಳ್ಬೋದಾ ಚಿತ್ರದ ಬಗ್ಗೆ? ಮ್ಯೂಸಿಕ್ ನನಗೆ ಈ ಪಿಕ್ಚರಲ್ಲಿ ತುಂಬ ವಿಶೇಷವಾಗಿ ಹಾರ್ಟ್ ಟಚ್ ಆಗಿರೋದಂದರೆ ಮ್ಯೂಸಿಕ್. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಎರಡು ರೊಮ್ಯಾಂಟಿಕ್ ಡ್ಯುಯೆಟ್ ಅಂದರೆ ವಿನಯ್ ಚಂದ್ರ ಅಂತ ಸೆಕೆಂಡ್ ಪಿಕ್ಚರ್ ಮಾಡ್ತಾ ಇದ್ದಾನೆ. ಚಿಕ್ಕ ಹುಡುಗ, ಜಸ್ಟ್ 25 ಇಯರ್ಸ್. ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾನಂದರೆ, ಕವಿರಾಜ್ ಅವ್ರು ಬರೆದಿರೋ ರೊಮ್ಯಾಂಟಿಕ್ ಡ್ಯುಯೆಟ್ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಮನೆಯವ್ರಿಗೆ ಹೇಳ್ತಾ ಇದ್ದ, ಅಯ್ಯೋ ನಮ್ಮ ಗುರುಗೆ ಸಿಕ್ಬಾರ್ದಾಗಿತ್ತ ಅಂತ ಬೈತಾ ಇದ್ರು. ನೋಡ್ರಿ, ತಾಯಿಯಂದಿರು ಏನು ಡೇಂಜರ್ ಇದ್ದಾರೆ ಅಂದರೆ, ಇವ್ರು ನಮ್ಮ ಗಂಡ ಮಾಡ್ತಿದ್ದಾನೆ ಎಷ್ಟು ಚೆನ್ನಾಗಿದೆ ಗೊತ್ತಂದ್ರೆ ನಮ್ಮ ಮಗನೂ ಸಿಕ್ಬಾರ್ದ ಅಂತ ಹೇಳಿ. ಗಂಡ 120 ಪಿಕ್ಚರ್ ಮಾಡಿದ್ದಾರೆ, ಮಗ 2ನೇ ಪಿಕ್ಚರ್ ತಾನೇ ಮಾಡ್ತಾ ಇದ್ದಾನೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ಮತ್ತು ಇವರ ಸ್ಕೇಲಿಗೆ ತಕ್ಕನಂಗೆ ಸಿದ್ದಪ್ಪಾಜಿ ಅವ್ರ ಸಾಂಗ್ ಒಂದು ಹಾಡಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಆ ಸಾಂಗ್ದು ವಿಶೇಷ ಏನಂದರೆ, ಈ ಜನ್ರೇಷನ್ ಹುಡುಗರಿಗೆ ಅವರು ಗ್ರ್ಯಾಂಡ್ ಫಾದರ್ಸ್ ಯಾರೇನು ಕೇಳ್ತಾ ಇದ್ರು ಅವರಿಗೆ ಸಿನಿಮಾ ಮೂಲಕ ದೇ ಹ್ಯಾವ್ ಟ್ರಾನ್ಸ್ಫಾರ್ಮ್ ದಟ್ ಸಾಂಗ್. ಸೊ ಮ್ಯೂಸಿಕ್ ಹಸ್ ಬಿಕಮ್ ಅ ವೆರಿ ಸ್ಟ್ರಾಂಗ್ ಪಾಯಿಂಟ್ ಇನ್ ದಿಸ್ ಪಿಕ್ಚರ್. ಪಿಕ್ಚರೈಸೇಷನು ಅಷ್ಟೇ. ಐ ಮೀನ್ ಹಿ ಲುಕ್ಸ್ ಸೋ ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್. ಅಂದರೆ ನಾಟ್ ಬ್ಯಾಡ್. ನಾನು ವಿನಯ್ ಚಂದ್ರನ್ಗೆ ಅದನ್ನೇ ಹೇಳಿದೆ, ಈ ಸಿನಿಮಾ ಗೆಲ್ಲುತ್ತೆ ಅಂದರೆ ನೋಡಪ್ಪ, 2ನೇ ಭಾಗದಲ್ಲಿ ನೀನು ರೀ-ರೆಕಾರ್ಡಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ನೀನು ರೀ-ರೆಕಾರ್ಡಿಂಗಲ್ಲಿ ಗೆದ್ದೆ ಅಂದರೆ ನನ್ನ ಸಿನಿಮಾ ಗೆಲ್ಲುತ್ತೆ ಅಂತ. ಪಾಪ ಅವನು ಎಷ್ಟು ಭಯ ಬಿದ್ದುಬಿಟ್ಟ ಅಂದರೆ, ಹಗಲು ರಾತ್ರಿ ಕೂತ್ಕೊಂಡು ವರ್ಕೌಟ್ ಮಾಡಿದಾನೆ. ನೀವು ನಂಬಲ್ಲ, 2 ಪದ ಡೈಲಾಗ್ ಇರುತ್ತೆ, ಬಟ್ ಅವನು ರೀ-ರೆಕಾರ್ಡಿಂಗ್ 10 ಪೇಜ್ ರೀ-ರೆಕಾರ್ಡಿಂಗ್ ಇರುತ್ತೆ. ಆ ರೀ-ರೆಕಾರ್ಡಿಂಗೇ ದೊಡ್ಡ ಪ್ಲಸ್ ಪಾಯಿಂಟು ಪಿಕ್ಚರ್ಗೆ. ಒಂದು ಮ್ಯೂಸಿಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ಆ ಹುಡುಗ ತೋರಿಸ್ಕೊಟ್ಟಿದ್ದಾನೆ. ಮತ್ತು ಈ ಪಿಕ್ಚರಿಂದ ಮನೆಯವರು ಹಸ್ ಲಾಸ್ಟ್ ಲಾಟ್ ಆಫ್ ವೆಯ್ಟ್. ಫುಲ್ ಹಂಗೆ ಆ್ಯಕ್ಟಿವ್ ಯಂಗ್ ಬಾಯ್ ಥರ ಆಗಿಬಿಟ್ಟಿದ್ದಾರೆ. ಸೊ ಇದೆಲ್ಲ ನಮಗೆ ಪ್ಲಸ್ ಪಾಯಿಂಟ್ಸ್ ಅಲ್ವಾ? ಹೌದು, ಎಲ್ಲ ನಮಗೆ ಪಾಠ ಹೇಳ್ಕೊಟ್ಟಿದ್ದು. ಮತ್ತು ಮಾನಸಿಕ ಗುರುಗಳು ರಾಜ್ಕುಮಾರ್ ಅವರು ಹೆಂಗಿದ್ರು ಸರ್, 72 ಇಯರ್ಸಲ್ಲಿ 32 ವೇಸ್ಟು 68 kgs ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅವರು. ಅವರೆಲ್ಲ ಅಷ್ಟು ಆರಾಧಿಸ್ಕೊಂಡು ಬಂದ ಮೇಲೆ ಅವ್ರು ಹಾಕ್ಕೊಟ್ಟಿದ್ದು ಮಾರ್ಗದರ್ಶನ. ರಜನಿಕಾಂತ್ ಅವರು ಇವತ್ತು ಯಾವುದೋ ಕಾರಣಾಂತರದಿಂದ ಒಂಚೂರು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅವರಿಗೆ, ಬಟ್ ಸ್ಟಿಲ್ ಅವರೂ ಕೂಡ ಆ್ಯಸ್ ಆನ್ ಆ್ಯಕ್ಟರ್ ನೀವು ನೋಡಿ, ಲಾಸ್ಟು ರೋಬೋ ಪಿಕ್ಚರ್ ನೋಡಿದ್ದು. ರೋಬೋ ಪಿಕ್ಚರೂ ಅವರು ಇದ್ದಿದ್ದು ಹೇಗೆ ಅಂದರೆ, ಆಲ್ಮೋಸ್ಟ್ ಅವರು 35 ಇಯರ್ಸ್ ಬ್ಯಾಕ್ ಹೆಂಗಿದ್ರು ಹಂಗೆ ಮಾಡಿದರು. ಸೊ ಪ್ರತಿಯೊಬ್ಬ ಕಲಾವಿದನಿಗೆ ಮೋಸ್ಟ್ ಇಂಪಾರ್ಟೆಂಟು. ಮಧ್ಯ ಗಾಡಿ ನಾನ್ ಸಿಂಕ್ ಆಗಿತ್ತು, ಈಗ ಟ್ರ್ಯಾಕಿಗೆ ಬಂದಿದೆ. ಬೇರೆ ಯಾವುದೇ ನಾಟಕದ ಹಾಗೆ ಕಿಂಗ್ಲಿಯರ್ಗೂ ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಓಕೆ, ಮೊದಲನೇ ದೃಶ್ಯ
ಹೇಗೆ ಶುರು ಆಗುತ್ತೆ ಅಂತ ನೋಡೋಣ. ಕಿಂಗ್ಲಿಯರು ಒಂದು ಟ್ರಾಜಿಡಿ. ಓಪನಿಂಗ್ ಅಲ್ಲಿ ಪಾರ್ಟಿಷನ್ ಆಫ್ ದ ಕಿಂಗ್ಡಮ್ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಯಾವುದರ ಬಗ್ಗೆ? Partition of the Partition kingdom. of the kingdom. ಯು ಆರ್ ರೈಟ್. ದ ಹೋಲ್ ಪ್ಲೇ ಟೇಕ್ಸ್ ಆಫ್ ಫ್ರಮ್ ದ ಫನ್ನಿ ಟೆಸ್ಟ್. ಓಕೆ, ಐ ವಿಲ್ ರಿಪೀಟ್ ಅಗೇನ್. Sorry. The whole play takes off from a funny test. Sorry. The whole play takes off from the funny test. Actually, you see, the whole play. ಯಾರು ಅಷ್ಟೊಂದ್ ಸಲ ಫೋನ್ ಮಾಡ್ತಿರೋದು? ಒಂದು ರಿಸೀವ್ ಮಾಡಿ, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡಿ. ಅದನ್ನ ಮಾಡೋಂಗಿಲ್ಲ. ಅಶೋಕಣ್ಣ 24 ಗಂಟೆ ಫೋನ್ ಆನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ನಮ್ಮ ಅಮ್ಮಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಅಯ್ಯೋ ಅಯ್ಯೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀವೆಲ್ಲ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ ಬಾರೆ. ಯಾವ ದರಿದ್ರ ಫೋನ್ ಇದು? ಒಳ್ಳೆ ಹಿಂಸೆ ಆಗೋಯ್ತಲ್ಲ. ಸುಮ್ಮನೆ ಬಾರೆ. ನಿಮ್ಮ ನೀನೇನಾದ್ರು ಎದುರುಗಡೆ ಬಂದ್ರೆ 307 ಆಗ್ಬಿಡ್ತೀಯ. ಸೊ ದೀಪಾವಳಿ ಹಬ್ಬದ ದಿನ ಏನು ಸ್ಪೆಷಲ್ ಮೇಡಮ್ ನಿಮಗೆ? ಫುಲ್ ಡಯಟಿಂಗ್. ಶ್ರೀಕೃಷ್ಣ ಸ್ವೀಟ್ಸ್ ಇಂದ ತೊಗೊಂಬಂದೆ, ಒಂದಿಷ್ಟು ಮೈಸೂರು ಪಾಕ್ ಕೊಟ್ಟೆ ಆ್ಯಂಡ್ ಇಟ್ಸ್ ಡನ್. ಸೊ ಸಿಂಪಲ್ ಆಗೋಯ್ತು ಲೈಫ್. ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಎಲ್ಲ ಲೇಡೀಸು ಸಿಂಪಲ್ ಆಗಿಬಿಟ್ಟಿದ್ದಾರೆ. ಹಳ್ಳಿ ಮನೆ, ಆ ಹೋಟ್ಲು ಈ ಹೋಟ್ಲು, ಹಬ್ಬದ ಊಟ ಒಂದು ತೊಗೊಂಬಂದು ಗಂಡನಿಗೆ ಇಟ್ಬಿಟ್ಟು ತಿನ್ಕಳ್ಳಿ ಅಂತ ಅಂದ್ಬಿಟ್ಟು ಇರೋ ಸ್ಥಿತಿ ತಲುಪಿಬಿಟ್ಟಿದ್ದಾರೆ ಯಾಂತ್ರಿಕ. ನೀವೇನು ಕೊಡಿಸ್ತಾ ಇದ್ರಿ ಅವ್ರಿಗೆ? ಸರ್ ನಾನು ದೀಪಾವಳಿ ಪ್ಲಸ್ ಇಟ್ಸ್ ಮೈ ಬರ್ತ್ಡೇ. ಇವಳಿಗೆ ಅದೊಂದು ದೀಪಾವಳಿ ಹಬ್ಬ ಇದೆಯಲ್ಲ, ಆ ಸಮಯದಲ್ಲೇ ಅವಳು ಬರ್ತ್ಡೇ ಬರೋದು. ಅಕ್ಟೋಬರ್ 27 ಬಾರ್ನ್ ನಾವು. ಸೊ ಆಸ್ಪಾಸಲ್ಲೇ ಬರುತ್ತೆ. ಹಾಗಾಗಿ ಪ್ರತಿ ಇಯರು ಯಾವ್ದಾದ್ರು ಒಂದು ಪ್ರೆಸೆಂಟೇಷನ್ ಏನು ಜ್ಞಾಪಕ ಇತ್ತು ಅಂದರೆ ಬರ್ತ್ಡೇ ಅಂತ, ಇಲ್ಲಾಂದರೆ ಫುಲ್ ಬರ್ತ್ಡೇ ದಿವಸ ಅಂತ ಓಡಾಡ್ತಾ ಇರ್ತೀನಿ. ಏನು ಮಾತಾಡ್ಸೋಕೆ ಆಮೇಲೆ ಜ್ಞಾಪಕ ಬರುತ್ತೆ, ಓ ಬರ್ತ್ಡೇ ಮಿಸ್ ಮಾಡಿಬಿಟ್ಟೆ ಅಂತ. ಸೊ ಈ ಸಲ ಏನು ಪ್ಲಾನ್ ಮಾಡಿದ್ದಾರೆ ಕೊಡಕ್ಕೆ? ಈಸ್ ಗೆಟಿಂಗ್ ಮಿ ಅ ಬ್ಯೂಟಿಫುಲ್ ಸಾರಿ ಫ್ರಮ್ ಹೈದ್ರಾಬಾದ್. ಅದು ನಮ್ಮ ಸಾರಿ ಎಕ್ಸಿಬಿಷನ್ ಹಾಕಿದ್ರು. ಬ್ರಹ್ಮಕಮಲಂ ಡಿಸೈನ್ ಇದೆ, ಅದು ಲೈಟ್ ಬಿದ್ದಿದ ತಕ್ಷಣ ಆ ಫ್ಲವರ್ಸ್ ಚೇಂಜ್ ಆಗುತ್ತೆ. ತುಂಬ ವಿಶೇಷವಾದ ಸಾರಿ. ಸೊ ಸ್ಪೆಷಲಿ ಮೇಡ್. ಆತ ಮನೆಗೆ ಬಂದಿದ್ದ, ಮನೆಗೆ ಕರೆಸಿದ್ವಿ. ಅವನಿಗೆ ಕರೆಸ್ಬಿಟ್ಟು ಈ ಥರ ನಮ್ಮ ವೈಫ್ಗೆ ಬರ್ತಡೇ ಇದೆಯಪ್ಪ ಅಂದೆ. ಇದು ಸ್ಯಾರಿ ಎಲ್ಲ ನೋಡಿದ್ವಿ ಸರ್, ಒಂದು ಒಳ್ಳೆ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ರೈಟ್. ಆಮೇಲೆ ಅಪ್ಪನಿಗೆ ಒಬ್ಬಳೇ ಮಗಳು. ನೀನೇನು ಕೊಡಿಸ್ದೆ ಅಂದ್ರು. ಸೊ ಹಾಗಾಗಿ ಅವಳು ಎಲ್ಲ ಕಡೆ ಮುದ್ದವಳು. ಸೊ ಹಾಗಾಗಿ ಅವಳಿಗೆ ಪ್ರತಿ ಚೆನ್ನಾಗಿ ರೋಲ್ ಕಾಲ್ ಮಾಡ್ಕೊಂಡೆ. ನಾನು ಎಲ್ಲಿ ರೋಲ್ ಕಾಲ್ ಮಾಡ್ಕೊಂಡೆ ಅಂದರೆ ಅಪ್ಪ ಕೊಡಿಸಿದಲ್ಲ ಇವ್ರು ಹೇಳ್ತಾರೆ, ಸರ್ ಅದಲ್ಲ ಇಲ್ಲ ನೀನೇನು ಕೊಡಿಸ್ತೀಯ ಹೇಳು ಅಂತ. ಹಾಗೆ ಸೊ ಎರಡು ಪಟಾಕಿ ಹಬ್ಬ ಮತ್ತು ಇವಳು ಬರ್ತಡೇನು ಪ್ರತಿ ವರ್ಷ ಅಲ್ಲಿ ಬರೋದರಿಂದ ಅವಳಿಗೆ ಡಬಲ್ ಧಮಾಕ ಇರುತ್ತೆ. ಎಸ್. ಸೊ ನೀವು ನಮ್ಮ ಪಾಲಿಗೆ ಡಬಲ್ ಧಮಾಕನೇ ಇಬ್ಬರು. ಸೊ ಹೀಗೆ ಧಮಾಕ ಹೀಗೆ ಇರಲಿ, ನಿಮ್ಮ ಬಾಡಿಗಾರ್ಡ್ಗೆ ಯಶಸ್ಸು ಸಿಗಲಿ ಜಗ್ಗೇಶ್ವರೇ, ನಿಮಗೆ ಒಳ್ಳೆಯದಾಗಲಿ. ನೀವು ನಿರ್ಮಾಪಕಿಯಾಗಿ ಬೆಳಿಬೇಕು, ಇನ್ನೂ ಒಳ್ಳೆಯ ಮೂವಿಗಳು ಮಾಡಬೇಕು ನಿಮ್ಮ ಬ್ಯಾನರಿಂದ. ಕೊನೆಯದಾಗಿ ತಮ್ಮ ಡ್ಯುಯೆಟ್. ಡ್ಯುಯೆಟ್ಗಿನ್ನ ನಮ್ಮ ಸಿದ್ದಪ್ಪಾಜಿ. ಓಕೆ, ಬಿಡ್ತು. ನಂಬಿದೋರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ ಅಂದ್ರು. ಕೇಳಪ್ಪ ನನ್ನ ಕಂದ, ನಾನು ಮಾಡಿದೆ ಎಂಬ ಜಂಬ ತೋರುವನು ಹುಂಬ, ಎಲ್ಲ ಸ್ವಾಮಿಯ ಬಿಂಬ ತೋರು ಮಾಯೆ ಭುವಿ ತುಂಬ, ನೆರಳಿಗೂ ಮರುಳಾಗೋನು ಮನಜ ಕಾಣಯ್ಯ ತಂದೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ದಯ ಮಾಡೋ. ಸರ್,
ಸರ್ ಇದನ್ನು ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀರಿ ಹೌದು. ಹೌದಾ? ಇವ್ರೇ ಹಾಡಿದ್ದಾರೆ. ತುಂಬಾ ಪಾಪ್ಯುಲರ್ ಹಾಡಿದು, ತುಂಬಾ ಪ್ಲಸ್ ಆಗುತ್ತೆ ಇದು. ಹೌದು, ತುಂಬಾ ನನಗೆ ಗೊತ್ತೇ ಇಲ್ಲ ಸಿದ್ದಪ್ಪ, ಬಟ್ ನಾನು ಕೇಳಿದೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನನಗೆ ಇವು ನಮ್ಮ ಲಹರಿಯವರು ಬಿಡುಗಡೆ ಮಾಡಿರೋ ಕ್ಯಾಸೆಟ್ಗಳಿದೆ, ಜೇನು ಗೂಡು ಏನೋ ಇದೆ ಸಮಥಿಂಗ್, ಭಾಳ ಬ್ಯೂಟಿಫುಲ್ ಹಾಡು. ಸೊ ಬೀಟ್ಸ್ ಎಲ್ಲ ನಮ್ಮ ಸಿನಿಮ್ಯಾಟಿಕ್ ಸ್ಟೈಲ್ ಕನ್ವರ್ಟ್ 6/8 ರಿದಮ್ ಬಟ್ ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಆಮೇಲೆ ಆ ಒಂದು ರೀಜನ್ ಮಂಡ್ಯ ಆ ಕಡೆ ಅವ್ರಿಗೆ ತುಂಬಾ ಇಷ್ಟ ಕೂಡ ಆ ವ್ಯಕ್ತಿ. ಚಾಮರಾಜನಗರ ಅಲ್ಲ? ಚಾಮರಾಜನಗರ ಅಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ ಭಾಗದಲ್ಲಿ, ನಂಜನಗೂಡು ಭಾಗದಲ್ಲಿ ಇದೆಲ್ಲ ತುಂಬಾ ಇಷ್ಟಪಡ್ತಾರೆ ಸಿದ್ದಪ್ಪಾಜಿ. ನನಗೂ ತುಂಬ ಇಷ್ಟ. ಸಾವಿರಾರು ವರ್ಷದಿಂದ ಇರುವಂಥ ಆ ಒಂದು ಗೀತೆ ಅದು. ಅದನ್ನು ನಾವು ಇದು ಸಿನಿಮ್ಯಾಟಿಕ್ಕಾಗಿ ಅಳವಡಿಸ್ಕೊಂಡಿದ್ದೀವಿ. ನಾನು ಸ್ವಲ್ಪ ಸ್ಪೆಷಲ್ ಆಗಿದ್ದರೆ ಹಾಡುವಂಥ ಉತ್ಸಾಹ ತೋರಿಸ್ತೀನಿ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ನೀವೇ ಹಾಡಿರೋದು? ನಾನೇ ಹಾಡಿ. ಗ್ರೇಟ್ ಸರ್. ಸೊ ಜಗ್ಗೇಶ್ ಅವರೇ, ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಮತ್ತೊಂದು ಸಲ ದೀಪಾವಳಿ ಹಬ್ಬದ ಶುಭಾಶಯ. ನಿಮಗೂ ಕೂಡ ದೀಪಾವಳಿ ಹಬ್ಬ ಒಳ್ಳೇದು ಮಾಡಲಿ. ದೀಪಗಳ ಈ ಬೆಳಕು, ನೀವು ಹೇಳ್ದಂಗೆ ಸಂಕೇತ ಇದು. ಬೆಳಕು, ಸುಖ, ಶಾಂತಿ, ನೆಮ್ಮದಿ ನಮ್ಮ ಜೀವನದಲ್ಲಿ ಹೀಗೆ ಪ್ರವಹಿಸ್ತಾ ಇರಲಿ. ಹಾಗೆ ನಂದು ಒಂದೇ ಒಂದು ಹೇಳ್ಬಿಡಿ. ಒಂದು ಕಣ್ಣು ಕಣ್ಣಲ್ಲ ಅನ್ನೋ ಒಂದು ಗಾದೆ ಇದೆ. ಹಾಗಾಗಿ ಈ ದೀಪಾವಳಿ ಈಗ ನೀವು ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಬರೋ ದೀಪಾವಳಿ ಅಷ್ಟೊತ್ತಿಗೆ ನಿಮ್ಗೆ ಇನ್ನೊಂದು ಹೆಣ್ಮಗು ಆಗಿ, ಗಂಡು ಹೆಣ್ಣು ಎರಡು ನಿಮಗೂ ಚೆನ್ನಾಗಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಗೌರೀಶ್ ಅವ್ರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಬಾಡಿಗಾರ್ಡ್ ಕುರಿತ ಮತ್ತು ದೀಪಾವಳಿಯ ಕುರಿತ ಹಬ್ಬದ ಕುರಿತ ವಿಶೇಷ ಕಾರ್ಯಕ್ರಮ ಜಗ್ಗೇಶ್ ದಂಪತಿಗಳೊಂದಿಗೆ. ಸೊ ಅವರ ಬಾಡಿಗಾರ್ಡ್ ಚೆನ್ನಾಗಿ ಹೋಗಲಿ ಮತ್ತು ದೀಪಾವಳಿ ಹಬ್ಬದ ಈ ಸುಖ, ಈ ನೆಮ್ಮದಿ, ಈ ಶಾಂತಿ ನಮಗೆ ನಿಮಗೆ ಸುಖ ತರಲಿ, ಶುಭ ತರಲಿ ಅಂತ ಹರಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24. ಕೇಳಪ್ಪ ನನ್ನ ಕಂದ, ನಾಳೆ ಎಂಬುದ ನಂಬಿ ಬಾಳುವ ಆಸೆಯ ತುಂಬಿ, ಇಂದು ನಶೆಯನ್ನು ತುಂಬಿ ಜೇನು ಸಿಗದ ನರ ತುಂಬಿ, ಕೂಡಿಟ್ಟು ಕಳೆದು ಹೋಗೋ ಮೂಡ ನೋಡಯ್ಯ ತಂದೆ ಸಿದ್ದಯ್ಯ ಸ್ವಾಮಿ ಬಂದೆ.